ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ, ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಿಮ್ಮದೇ ಆದ ಚಾನಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಇಂದು ದಿನಾಂಕ 6ರಂದು ಗಣೇಶ ಚತುರ್ಥಿಯನ್ನು ಆಚರಿಸುತ್ತಾರೆ. ಈ ಪೂಜೆಯನ್ನು ಮಾಡುವ ಕ್ರಮ, ಅದರ ನಿಯಮಗಳು ಮತ್ತು ಅದರ ಫಲಿತಾಂಶಗಳನ್ನು ನಾನು ತಿಳಿಸುತ್ತೇನೆ. ಮೊದಲನೆಯದಾಗಿ ಪೂಜೆ ಮಾಡುವ ಕ್ರಮ. ಮೊದಲು ತುಪ್ಪದ ದೀಪವನ್ನು ಹಚ್ಚಿ ದೇವರನ್ನು ಧ್ಯಾನಿಸಿ, ನಂತರ ದೇವರಿಗೆ ಇಷ್ಟವಾದ ಹೂವು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಬೇಕು. ನೆನಪಿರಲಿ, ಆ ಸಮಯದಲ್ಲಿ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ. ಓಂ ಗಣಪತೇಯ ನಮಃ. ಈ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಜಪಿಸಿ. ಈ ಮಂತ್ರ ಬಹಳ ಶುಭ ಎಂದು ನಂಬಲಾಗಿದೆ. ನಂತರ ವ್ರತದ ನಿಯಮಗಳು. ಸಂಕಷ್ಟ ಚತುರ್ಥಿ ದಿನ ಬಹುತೇಕ ಭಕ್ತರು ಉಪವಾಸವನ್ನು ಮಾಡುತ್ತಾರೆ. ಆದರೆ ಉಪವಾಸ ಕೆಲವರು ದಿನವಿಡೀ ನೀರು ಮಾತ್ರ ಸೇವಿಸಿ ಉಪವಾಸ ಮಾಡುತ್ತಾರೆ. ಇನ್ನು ಕೆಲವರು ಹಣ್ಣು, ಹಾಲು ಅಥವಾ ಫಲವನ್ನು ಸೇವಿಸಿ ವ್ರತವನ್ನು ಮುಂದುವರಿಸುತ್ತಾರೆ. ಯಾವುದಾದರೂ ಮಾಡಿ, ಆದರೆ ಉಪವಾಸವನ್ನು ಧರಿಸಿ. ದಿನವಿಡೀ ಗಣಪತಿ ಸ್ತೋತ್ರ, ಭಜನೆ ಅಥವಾ ದೇವರ ನಾಮಸ್ಮರಣೆಯ ಕಾಲ ಕಳೆಯುವುದು ಅತ್ಯಂತ ಶುಭಕಾರಿ. ಈ ಕಾಲದ ಸಮಯದಲ್ಲಿ ಓಂ ಗಣಪತೇಯ ನಮಃ ಎಂದು ಜಪಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ತಮ್ಮ ಬಂಧುಗಳಿಂದ, ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತೆ ಮುಂದೆ ಈ ತರಹದಾದ ಜ್ಯೋತಿಷ್ಯ, ಭವಿಷ್ಯ, ಆಧ್ಯಾತ್ಮಿಕ ಸಂಬಂಧಿತ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ತಿಳಿಸುತ್ತಾ ಶುಭವಾಗಲಿ. ಧನ್ಯವಾದಗಳು.